ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಶಾಂತಿ ಸಭೆ ಜರುಗಿತು. ತಹಶೀಲ್ದಾರ್ ಯಮನಪ್ಪ ಸೋಮನಕಟ್ಟಿ ಮತ್ತು ಡಿವೈಎಸ್ಪಿ ಆದ ಬಲ್ಲಪ್ಪ ನಂದಗಾವಿ ಅವರ ಅಧ್ಯಕ್ಷತೆಯಲ್ಲಿ ಪಟ್ಟಣದ ಯಲ್ಲಾಲಿಂಗ ಮಠದಲ್ಲಿ ಜರುಗಿದ ಗಣೇಶ್ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಜರುಗಿತು. ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬವನ್ನು ಯಮನಪ್ಪ ಸೋಮನಕಟ್ಟಿ ಅವರು ಶಾಂತ ರೀತಿಯಲ್ಲಿ ಆಚರಿಸಲು ಕರೆ ನೀಡಿದರು. ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಮಾತನಾಡಿ, ಬಸವನ ಬಾಗೇವಾಡಿ ಪಟ್ಟಣದ ಜನತೆ ಹಾಗೂ ಹಳ್ಳಿ ಜನರು ಅಶಾಂತಿಯನ್ನು ಕದಡದಂತೆ ನಡೆದುಕೊಳ್ಳಿ. ಗಣೇಶನನ್ನು ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಲ್ಲಿ ಆಯೋಜಕರು ಕಡ್ಡಾಯವಾಗಿ ಪೊಲೀಸ್ ಇಲಾಖೆಯ ಅನುಮತಿಯನ್ನು ಪಡೆದು ತಪ್ಪದೇ ಕೆಇಬಿ ಮತ್ತು ಅಗ್ನಿಶಾಮಕ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳಿದರು. ಇದೇ ಸಮಯದಲ್ಲಿ ವಿದ್ಯಾಧರ ಕಲಾದಗಿ, ಕೆಪಿಟಿಸಿಎಲ್ ಅಧಿಕಾರಿಯಾದ ರಜಪೂತ್ ಅವರು, ಪಿಐ ಗುರುಶಾಂತ್ ಗೌಡ ದಾಶಾಳ್, ಜಗದೇವಿ ಗುಂಡಳ್ಳಿ, ಅಶೋಕ್ ಹಾರಿವಾಳ್, ಅಗ್ನಿಶಾಮಕ ಅಧಿಕಾರಿಯಾದ ಭೀಮಶಂಕರ್ ಮತ್ತು ಹಲವಾರು ಅಧಿಕಾರಿಗಳು, ತಾಲೂಕಿನ ಹಲವಾರು ಗ್ರಾಮದ ಹಿರಿಯರು, ಯುವಕರು ಉಪಸ್ಥಿತರಿದ್ದರು. ಈಗಾಗಲೇ ಹೇಳಿದೆ ನಾನು, ಕಂಟಿನ್ಯೂಸ್ ಆಗಿ ಅದಕ್ಕೊಂದು ಲೈಟ್ ಸಿಸ್ಟಮ್ಮು, ಒಂದು ಕೆಲವೊಂದು ಹಳ್ಳಿಗಳಲ್ಲಿ 24/7 ನಿಮಗೆ ಲೈಟ್ ಸಿಗದೇ ಇರ್ಬೋದು. ಆ ಟೈಮಲ್ಲಿ ತಾವೊಂದು ಏನಾದರೂ ಒಂದು ಬ್ಯಾಟ್ರಿ ವ್ಯವಸ್ಥೆನೋ UPS ವ್ಯವಸ್ಥೆನೋ ಮಾಡ್ಕೊಂಡ್ರೆ ಒಳ್ಳೆಯದು, ಆಯಿತಾ. ಅದರ ಜೊತೆ ಈ ಗಣಪತಿಗಳು ಇನ್ಸ್ಟಾಲ್ ಮಾಡೋದಲ್ಲಿ ತಾವೆಲ್ಲ ಒಂದು ಸೌಂಡ್ ಸಿಸ್ಟಮ್ ಕುಂದಿರ್ಸಿರ್ತೀವಿ. ನಿಮ್ಮ ಸೌಂಡ್ ಸಿಸ್ಟಮ್ಮು ಯಾವುದೇ ರೀತಿಯ ಉಳಿದ ಪಬ್ಲಿಕ್ಕಿಗೆ ತೊಂದರೆ ಆಗದೇ ಇರೋ ರೀತಿ, ಉಳಿದ ಪಬ್ಲಿಕ್ಕಿಗೆ ಅಥವಾ ಅವರ ಜಾತಿ ಧರ್ಮ ಯಾವುದಕ್ಕೂ ದ್ವೇಷ ಮತ್ತು ಒಂದು ಹೀಯಾಳಿಸುವ ರೀತಿ ಮಾತಾಡಿರುವಂಥ ಯಾವುದೇ ಸ್ಪೀಚ್ಗಳಾಗಲಿ ಅಥವಾ ಹಾಡುಗಳಾಗಲಿ ಹಚ್ಚದೇ ಇದ್ದರೆ ಒಳ್ಳೆಯದು. ಎಲ್ಲಾದರೂ ಗಣಪತಿ ಏನಾದರೂ ನಮಗೆ ಇನ್ನೊಂದು ಧರ್ಮದ ವಿರುದ್ಧ ಅಂತ ಏನಾದ್ರು ಎಲ್ಲರೂ ಮಾತಾಡಿದ್ದು ನೋಡಿದ್ದೀರಾ? ಮತ್ತು ಗಣಪತಿ ಪೂಜೆ ಮಾಡೋಕತ್ತಿದ್ದವ್ರು ನಾವು ಯಾಕೆ ಅದು ಮಾಡಬೇಕು? ಕೆಲವೊಬ್ರು ಇರ್ತಾರೆ, ಅದು ಉದ್ದೇಶನ ಬೇರೆ, ಗಣಪತಿನ ಪ್ರತಿಷ್ಠಾಪನೆ ಮಾಡೋದು ಹೆಸರಿಗೆ, ಬಟ್ ಅಲ್ಲಿ ಉದ್ದೇಶ ಬೇರೆ ಇರುತ್ತೆ. ಅದೆಲ್ಲ ಮಾಡೋಕ್ಕೆ ಅವಕಾಶ ಇಲ್ಲ. ನೆಕ್ಸ್ಟು ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಈ ಎರಡು ಹಬ್ಬಗಳ ಶಾಂತಿಯುತ ಆಚರಣೆ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಶಾಂತಿ ಸಭೆಯನ್ನು ಏರ್ಪಡಿಸಿದ್ದಾರೆ. ಈ ಶಾಂತಿ ಸಭೆಯ ವೇದಿಕೆಯ ಮೇಲೆ ಈಗಾಗಲೇ ಎಲ್ಲ ನಮ್ಮ ಅಧಿಕಾರಿ ಮಿತ್ರರು ಹಲವಾರು ಸೂಚನೆಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ನಿಮಗೆ ಯಾವುದೋ ತೊಂದರೆ ಆಗಲಾರ್ದಂಗೆ ಕ್ವಿಕ್ಕಾಗಿ ಪರ್ಮಿಷನ್ ಸಿಗುವಂಥ ರೀತಿಯಲ್ಲಿ ಏನು ಏಕಗವಾಕ್ಷಿ ಪದ್ಧತಿ, ಸಿಂಗಲ್ ವಿಂಡೋ ಸಿಸ್ಟಮ್, ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ಅಧಿಕಾರಿಗಳಿರ್ತೀವಿ, ಎಲ್ಲ ಇಲಾಖೆಯವರು ಇರ್ತೀವಿ. ನಿಮಗೆ ಒಂದು ಸಲ ಬಂದುಬಿಟ್ರಿ ಅಂದರೆ ನೀವು ಪರ್ಮಿಷನ್ ತೊಗೊಂಡು ಹೋಗ್ಬೋದು. ಅಷ್ಟು ಸುಲಭವಾಗಿ ಈ ಸಲ ನೀವು ಪರ್ಮಿಷನ್ ನೀಡ್ತೀವಿ. ಒಂದು. ಎರಡನೇದಾಗಿ ಈಗಾಗಲೇ ಈ ಗಣೇಶ ಹಬ್ಬ ಮತ್ತು ಈದ್ ಮಿಲಾದಕ್ಕೆ ತೊಂದರೆ ಕೊಡುವಂಥವ್ರು ಆಲ್ರೆಡಿ ಐಡೆಂಟಿಫಿಕೇಷನ್ ಆಗಿರ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಅವರೆಲ್ಲ ಹೆಸರುಗಳಿರ್ತಾವೆ. ಅದಕ್ಕೆ ನಾವು ದಾಶಾಳ್ ಅವ್ರಿಗೆ ಹೇಳೋದೇನು ಅಂತಂದ್ರೆ, ಯಾರ್ಯಾರು ಆಲ್ರೆಡಿ ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ, ಆಮೇಲೆ ಯಾರ್ಯಾರು ತೊಂದರೆ ಕೊಡುವಂಥ ಅದಾರ ಅಂತಕ್ಕಂಥ ಸಂಶಯಾತ್ಮಕ ವ್ಯಕ್ತಿಗಳೇನದಾರ ಅವರನ್ನು ನನ್ನ ಮುಂದೆ ಹಾಜರುಪಡಿಸಿದ್ರೆ ಅಂದರೆ ನಾವೇನು ಮೊದಲು 107, 110 ಅಂತ ಹೇಳ್ತಿದ್ವಿ. ಈಗ BNS ಆ್ಯಕ್ಟ್ ಪ್ರಕಾರ 126, 127 ಮತ್ತು 129 ಪ್ರಕಾರ ಅವರಿಗೆ ಬಾಂಡ್ ಓವರ್ ಮಾಡ್ತೀವಿ. ಬಾಂಡ್ ಓವರ್ ಮಾಡಿದೆವು ಅಂದರೆ ಅವ್ರಿಗೊಂದು ಭಯ ಇರ್ತದೆ. ಏನಾದರೂ ಅವರು ಈ ಒಂದು ಶಾಂತಿಗೆ ಭಂಗ ತರುವಂಥ ಚಟುವಟಿಕೆಗಳು ತೊಡಗಿದ್ರು ಅಂತಂದ್ರೆ ಅವ್ರಿಗೆ ನೇರವಾಗಿ ನಾವು ಜೈಲಿಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಗೀತೆ, ಭಕ್ತಿಗೀತೆ ಇವೆಲ್ಲ ಸ್ಪರ್ಧೆಗಳನ್ನು ಏರ್ಪಾಡು ಮಾಡ್ತಾ ಇದ್ದೀವಿ. ಅವಾಗ ಏನಾಗ್ತದೆ ಅಂದರೆ ಅಲ್ಲಿ ಹೊಸ ಹೊಸ ಪ್ರತಿಭೆಗಳು ಹೊರಗೆ ಬರ್ತಾವೆ. ಹೊಸ ಪ್ರತಿಭೆಗಳು ಹೊರಗೆ ಬಂದು ಅವರೆಲ್ಲ ಸರಿಗಮಪ ವಿನ್ನರ್ ಆಗುವಂಥ ಒಂದು ಆಶಾಭಾವನೆ ಇರ್ತದೆ. ಅದಕ್ಕೋಸ್ಕರ ಆಮೇಲೆ ರಸಪ್ರಶ್ನೆಗಳನ್ನು ಏರ್ಪಡಿಸ್ತಾ ಇದ್ದೀವಿ. ಹೀಗೆ ನೀವು ಕಾಂಪಿಟೇಟಿವ್ ಚಟುವಟಿಕೆಗಳನ್ನು ಏರ್ಪಡಿಸಿದ್ರಿ ಅಂತಂದ್ರೆ ಮಕ್ಕಳಲ್ಲಿರ್ತಕ್ಕಂಥ ಹೊಸ ಪ್ರತಿಭೆಗಳನ್ನು ಹೊರಗೆ ತಂದು ಅವರ ಒಂದು ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೂ ಕೂಡ ಈ ಒಂದು ಗಣೇಶ ಹಬ್ಬಗಳಾಗಿ ಸಹಕಾರಿ ಆಗ್ತವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೋಸ್ಕರ ಎಲ್ಲರೂ ಸೇರಿ ನಾವು ಬಸವಣ್ಣನ ನಾಡಿದ್ದು, ಈ ಬಸವಣ್ಣನ ನಾಡು ಅತ್ಯಂತ ಶಾಂತಿ ಪ್ರಿಯ ನಾಡು. ಅಂಥ ಯಾವುದೇ ಅಹಿತಕರ ಘಟನೆ ಈ 2 ವರ್ಷಗಳ ಕಾಲ ನಾನು ಬಂದಿದ್ದೀನಿ, ಯಾವುದೇ ಅಂಥ ಘಟನೆಗಳಾಗಿಲ್ಲ, ಇನ್ಮೇಲೇನೂ ಆಗೋದಿಲ್ಲ. ಆಗದಂತೆ ನಾವು ನೀವೆಲ್ಲ ಕೂಡಿ
ಸೌಹಾರ್ದಯುತವಾಗಿ ಶಾಂತಿಯುತವಾಗಿ ಎರಡೂ ಹಬ್ಬಗಳನ್ನು ಆಚರಿಸೋಣ ಅಂತಕ್ಕಂಥ ಮಾತುಗಳಲ್ಲಿ ಸಂದರ್ಭದಲ್ಲಿ ಹೇಳಿ ಹನ್ನೆರಡು ಮಾತುಗಳನ್ನು ಮುಗಿಸ್ತಾರೆ. ಧನ್ಯವಾದ. ಹಾಗೂ ಹಳ್ಳಿಯಿಂದ ಬಂದಂಥ ಎಲ್ಲ ಗಣಪತಿ ಭಕ್ತರಿಗೂ ನನ್ನ ನಮಸ್ಕಾರಗಳು. ಫಸ್ಟ್ ನಮ್ಮ ಅಗ್ನಿಶಾಮಕ ಇಲಾಖೆ ರೂಲ್ಸ್ ಏನದಪ್ಪ ಅಂತಂದ್ರೆ, ಅಲ್ಲಿ ನೀವು ಗಣಪತಿ ಕೂಡಿಸ್ತೀರಿ ಅಲ್ಲಿ ಗಾಡಿ ಬರೋಂಗೆ ಒಂದನೇದು ಚಾನ್ಸ್ ಇರಬೇಕು ನಮ್ಮದು. ಆಮೇಲೆ ಎರಡನೇದು ಅಲ್ಲಿ ಎಡಕ್ಕೆ ಬಲಕ್ಕೆ 500 ಲೀಟ್ರ್ ಕ್ಯಾನ ತುಂಬಿಟ್ಟಿರಬೇಕು. ಮತ್ತು 2 ಸಿಲಿಂಡ್ರ್ಗಳು ಇಟ್ಟಿರಬೇಕು. ಮತ್ತೇನದ ಈಗ ಪಡ್ದ ಇರ್ತೈತಿ ಅದರ ಬಿಟ್ಟು ಅಂತರ ಇರಬೇಕು ಬಲ್ಪ್ಗಳು. ಅಲ್ಲಿ ಭಾಳ ಹತ್ತಿರನೇ ಒಳಗೆ ಹಾಕಿದ್ರಪ್ಪ ಅಂತ ಏನಾಗ್ತದೆ, ಹೀಟಾಗಿ ಅಲ್ಲಿ ಸ್ಪಾರ್ಕ್ ಆಗಿ ಹೀಟಾಗಿ ಏನದ ಬೆಂಕಿದ್ದು ಚಾನ್ಸ್ ಇರ್ತದೆ. ಅದಕ್ಕೆ ಅವ್ರು ಕೆ ವಿ ಅವ್ರು ಹೇಳ್ದಂಗೆ ನೀವು ವೈರ್ಗಳು ಹಾಕಿರ್ತೀರಿ, ಅವಾಗ ಎಂಗಲ್ ಒಳಗೆ ಕಟ್ಟಿರ್ತೀರಿ, ಮ್ಯಾಲೆ ಪರದಾಗೆ ಕಟ್ಟಿರ್ತೀರಿ. ಅವೇನಾದ್ರೆ ಸಣ್ಣ ಫ್ಯೂಸ್ ಪೈಪ್ ತೊಗೊಂಡು ನೀವೇನದ ಅವಕ್ಕೆ ಹಾಕೊಂಡು ಅಂದ್ರೆ ನಿಮ್ಗೆ ಸೇಫ್ಟಿ. ಸ್ವಿಚ್ ಬೋರ್ಡ್ ಹೊರಗಿರಬೇಕು. ಸ್ವಿಚ್ ಬೋರ್ಡ್ ಏನು ಮಾಡ್ತೀರಿ, ಒಳಗೋರು ಅಲ್ಲೇ ಕೆಳಗೆ ಇಟ್ಟಿರ್ತೀರಿ, ಅಲ್ಲೇ ಹುಡುಗರು ಕೈ ಆಡಿಸಿರ್ತಾವೆ. ಹುಡುಗರು ಕೈ ನೆಲಗಳನ್ನು ಸ್ವಲ್ಪ ಅಂತರ ಇರಬೇಕು ಅದು ಸ್ವಿಚ್ ಬೋರ್ಡ್. ಮತ್ತು ಅದಕ್ಕೆ ಕಂಪಲ್ಸರಿ ನೀವು MCB ಅಳವಡಿಸಿರಬೇಕು. ಏನಂದರೆ ಸ್ವಲ್ಪ ಸಣ್ಣ ಪುಟ್ಟ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದ್ಮೇಲೆ MCB ಅದು ಟ್ರಿಪ್ ಆಗ್ತದೆ. ಇಷ್ಟು ನಮ್ಮ ರೂಲ್ಸ್ಗಳು ಇರ್ತಾವೆ. ಕಂಪಲ್ಸರಿ ನೀವು ಎಲ್ಲರೂ ಗಣಪತಿ ಕೂಡಿಸೋರು ನಮ್ಮ ಅಗ್ನಿಶಾಮಕ ಇಲಾಖೆಯಿಂದ ಪರ್ಮಿಷನ್ ತೊಗೋಬೇಕು. ನೀವು ಪರ್ಮಿಷನ್ ತೊಗೊಲ್ಲ ಏನು ಅನಾಹುತ ಅದಕ್ಕೆ ನೀವೇ ಜವಾಬ್ದಾರ. ಇಷ್ಟು ಹೇಳಿ ನಾನು 2 ಮಾರ್ಕ್ಸ್. ಯಾವುದೇ ಕಾರಣಕ್ಕೂ ಗಣಪತಿಯಿಂದ ತಮ್ಮ ಹಳ್ಳಿಗಳಲ್ಲಿರಲಿ ಅಥವಾ ನಮ್ಮ ನಗರದಲ್ಲಿರಲಿ ದ್ವೇಷ ಭಾವನೆ ಅಥವಾ ಒಂದು ಏನು ಕೋಮು ಸಾಮರಸ್ಯಕ್ಕೆ ತೊಂದರೆಯುಂಟು ಮಾಡುವಂಥದ್ದು ಯಾವುದೇ ಕೃತ್ಯ ಆಗಲಿ, ಯಾವುದೇ ಒಂದು ಮಾತು, ಯಾವುದೇ ಒಂದು ಸಾಂಗು, ಯಾವುದೇ ಸ್ಪೀಚು ತಮ್ಮ ಗಣಪತಿಯಿಂದ ಆಗದೇ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ಯಾರು ಪರ್ಮಿಷನ್ ತೊಗೊಂಡು ಹೋಗಿರ್ತೀರಲ್ಲ ತಮ್ಮದು. ಅದರ ಜೊತೆ ಆದಷ್ಟು ಚಿಕ್ಕ ಮಕ್ಕಳ ಬಗ್ಗೆ ಕೇರ್ಫುಲ್ ಇರಲಿ. ವಿಸರ್ಜನೆ ಮಾಡೋ ಟೈಮಲ್ಲಿ, ಪ್ರತಿಷ್ಠಾಪನೆ ಮಾಡೋ ಟೈಮಲ್ಲಿ, DJ ಟೈಮಲ್ಲಿ ಚಿಕ್ಕ ಮಕ್ಕಳ ಬಗ್ಗೆ ಕೇರ್ಫುಲ್ ಆಗಿರಿ. ಯಾಕಂತಂದರೆ ನಾವು ಪರ್ಮಿಷನ್ ಕೊಡ್ಬೇಕಂದ್ರೆ ಅದ್ರಾಗ ಎಲ್ಲ ಬರ್ದಿರ್ತೀವಿ. ಒಂದ್ಸಲ ಪರ್ಮಿಷನ್ ತೊಗೊಳಕ್ಕೆ ಬಂದವ್ರು ನೋಡ್ಬಿಡ್ರಿ, ಅದ್ರಾಗ ಏನಾರೇ ಇನ್ಸ್ಟ್ರಕ್ಷನ್ ಕೇಳಲಿಲ್ಲ, ಏನಾರ ಅಚಾತುರ್ಯ ಆಯ್ತು ಅಂದರೆ ನೇರವಾಗಿ ಯಾರು ಆರ್ಗನೈಸರ್ಸ್ ಇರ್ತೀರಿ ನಿಮ್ಮ ಮೇಲೇ ಜವಾಬ್ದಾರಿ. ಅದರ ಜೊತೆ ನಾನಿಲ್ಲಿ ಲಾಸ್ಟ್ ಟೈಮ್ ನೋಡಿದಂಗೆ ಶಾಖಾಧಿಕಾರಿ ಹೂವಿನಿಪರಿಗೆ ಮತ್ತು ಬಸವನ ಬಾಗೇವಾಡಿ ನನಗೆ ಹೆಚ್ಚುವರಿ ಕೊಟ್ಟಿದ್ದಾರೆ. ನಾನು ಅದನ್ನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಭಾಳ ನಿಮ್ಗೆ ಗಣಪತಿಗೆ ಅವಶ್ಯಕತೆ ಇದ್ದಿದ್ದು ನಮ್ಮ ಇಲಾಖೆ KB ಇಲಾಖೆ. ಭಾಳ ನಿಮಗೆ ಕರೆಂಟ್ ಕೊಡೋದು ನಮ್ಮ ಇಲಾಖೆ. ಕರೆಂಟ್ ಇತ್ತಂದ್ರೆ ನಿಮಗೆ ಗಣಪತಿಗೆ ನಿಮ್ಗೆ ಎಲ್ಲ ತರಹ ಉತ್ಸವ ಮಾಡೋಕ್ಕೆ ಭಾಳ ಅನುಕೂಲ ಆಗ್ತದೆ. ಆದರೆ ಎಲ್ಲದಕ್ಕಿಂತಲೂ ಎಲ್ಲ ಇಲಾಖೆಗಿಂತಲೂ ನಮ್ಮ KB ಇಲಾಖೆ ಭಾಳ ಡೇಂಜರ್. ಯಾಕಂದರೆ ನೀವು ಗಣಪತಿಗೆ ಒಂದು 5 ದಿವಸ ಆಗಲಿ 7 ದಿವಸ ಆಗಲಿ ನೀವು ಗಣಪತಿ ಕೂಡಿಸ್ಬೇಕಾದ್ರೆ 10,000, 15,000, 50,000, 1 ಲಕ್ಷ ಗಟ್ಟಲೆ ನೀವು ಖರ್ಚು ಮಾಡ್ತೀರಿ. ಒಂದು ವಿಭಜನೆ ಮಾಡಬೇಕು, ಭಾಳ ನೆಗ್ಲೆಕ್ಟ್ ಮಾಡ್ತೀರಿ. ಈ ಇಲಾಖೆ ನಮ್ಮ KB ಇಲಾಖೆ ಏನದ, ನೀವು ಒಂದು ಗಣಪತಿ ಕೂಡಿಸ್ಬೇಕಾದ್ರೆ ಪತ್ರಾಸ್ಲಿಂದ ಮಾಡಿದ ಒಂದು ಸೆಟ್ ಮಾಡ್ತೀರಿ. ಪತ್ರಾಸ್ಲಿಂದ ನಿರ್ಮಿಸ್ತೀರಿ, ಇಲ್ಲ ಯಾವುದೋ ಒಂದು ಚೌಟ್ರಿಗೆ ಎದಕ್ಕೋ ಯಾವುದೋ ಒಂದು ಇದರಿಂದನೂ ನಿರ್ಮಾಣ ಮಾಡ್ತೀರಿ. ಒಂದು 2 ದಿವ್ಸಕ್ಕೆ 3 ದಿವಸಿಗೆ ಆ ಪತ್ರಾಸ್ ಸೆಡ್ ಏನಿರ್ತದ ಮಳೆ ಆಗಿರ್ತೈತಿ. ಮಳೆ ಆಗಿಬಿಟ್ಟು ಪೂರಾ ಒದ್ದೆಯಾಗಿ ಪತ್ರಾಸ್ ಏನಾಗ್ತದೆ, ನೀವು ಒಂದು ಸರ್ವಿಸ್ ಹಾರ ಹಾಕೊಂಡಿರ್ತೀರಿ. ಅದು ಏನರ ಟಚ್ ಆಗಿ ಗಾಳಿ ಮಳೆ ಅಂತ ಅದೀಗ ಗಾಳಿ ಒಳಗೆ ಏನರ ಒಂದು ಸರ್ವಿಸ್ ಹಾರ ಟಚ್ ಆಗಿಬಿಟ್ಟು ಪತ್ರಾಸ್ ಹತ್ರ ಕಟ್ಟಾಗಿ ಅದು ಆಗ್ತೈತಪ್ಪ ಅಂದ್ರೆ ಪೂರಾ ಒದ್ದಿರ್ತೈತೆ. ಸೈಡನ್ನು ಒದ್ದಿರ್ತದೆ, ಒಳಗೂ ಒದ್ದಿರ್ತದೆ, ಹಸಿಯಾಗಿರ್ತೈತಿ. ಅದು ಆಗಿ ಏನರ ಹೆಚ್ಚು ಕಡಿಮೆ ಆಗುವಂಥ ಚಾನ್ಸ್ ಇರ್ತದೆ. ಅದಕ್ಕಾಗಿ ನೀವು ಏನು ಮಾಡಬೇಕು, ನೀವು ಮೊದಲು ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮೊದಲು ಶೆಡ್ ಮಾಡ್ಕೊಂಡಿರ್ತೀರಿ. ಶೆಡ್ ಮಾಡೋಕ್ಕಿಂತ ಮೊದಲು ನಮ್ಮ KB ಇಲಾಖೆಯಿಂದ ಒಂದು ಪರ್ಮಿಷನ್ ತೊಗೋಬೇಕು. ನೀವು ಕಂಪನಿಯಿಂದ ಏನು ಸರ್ವಿಸ್ ವೈರ್ ತೊಗೋತಿರಲ್ಲ, ಆ ಸರ್ವಿಸ್ ವೈರ ಚಲೋತ್ತ ಒಳ್ಳೆ ಕ್ವಾಲಿಟಿ ಇದ್ದಿದ್ದು ಕೇಬಲ್ ಆಗಲಿ ಸರ್ವಿಸ್ ವೈರ್ ಆಗಲಿ ಅದನ್ನು ತೆಗೆದುಕೊಂಡು ಹಾಕೋಬೇಕು. ಒಂದು ವೇಳೆ ನೀವು ಕೇಬಲ್ ಹಾಕೊಳ್ಳಿಲ್ಲಪ್ಪ ಅಂದ್ರೆ ಒಳಗೆ ನೀವು ಎಷ್ಟು ಅದನ್ನು ಬಳಕೆ ಮಾಡ್ತೀರಿ ಅಷ್ಟು ಸ್ವಲ್ಪ ಒಂದು 20 ರೂಪಾಯಿ 20 ಫೂಟಿನ ಪೈಪ್ಗಳು ಸಿಗ್ತಾವೆ, ವಾಟರ್ ಪೈಪ್. ಆ ಪೈಪ್ ಒಳಗೆ ಹಾಕೊಂಡು ನೀವು ಸರ್ವಿಸ್ ವೈರ್ ಹಾಕೊಂಡ್ರೆ ಅನುಕೂಲ ಆಗ್ತೈತಿ. ಮತ್ತು ಅಲ್ಲಿ ಒಂದು ಇದು ಮಾಡ್ತೀರಿ, ನೀವು ಸ್ವಿಚ್ ಬೋರ್ಡ್ ಮಾಡ್ತೀರಿ. ಸರ್ವಿಸ್ ವೈರ್ ತಂದುಬಿಟ್ಟು ಒಂದು ಸ್ವಿಚ್ ಬೋರ್ಡ್ ಮಾಡ್ತೀರಿ. ಆ ಸ್ವಿಚ್ ಬೋರ್ಡ್ ಹತ್ರ ಒಂದು ಏನಿಲ್ಲಂದ್ರು ಸ್ವಿಚ್ಗಳು ಒಂದು 20 ಸ್ವಿಚ್ಗಳು ಹಾಕೊಂಡಿರ್ತೀರಿ. ಒಂದು ಟೇಪಿಂದು, ಒಂದು ಯಾವುದೋ ಒಂದು ಬಾಕ್ಸಿಂದು 4-5 ಬಾಕ್ಸ್ ಇರ್ತಾವೆ, ಆ ಬಾಕ್ಸಿಂದೂ ಸ್ವಿಚ್ಗಳು ಹಾಕೊಂಡಿರ್ತೀರಿ. ಅಲ್ಲಿ ಸಣ್ಣ ಪುಟ್ಟ ಮಕ್ಕಳು ಏನು ಮಾಡ್ತಾರೆ ಗೊತ್ತಿಲ್ರಿ, ಅದನ್ನು ತೆಗೆದು ಹಾಕೋದು ಮಾಡ್ತಾರೆ. ಅದಕ್ಕಾಗಿ ನೀವೇನು ಮಾಡಬೇಕು, 1,000 ಆಗಲಿ 1,000-2,000 ರೂಪಾಯಿ ಖರ್ಚಾಗಲಿ ಒಂದು ಸ್ವಿಚ್ ಬೋರ್ಡ್ ತೊಗೊಂಡು ಪ್ರತಿಯೊಂದಕ್ಕೂ ಒಂದೊಂದು ಸ್ವಿಚ್ ಸಪ್ರೇಟ್ ಮಾಡಿಕೊಂಡು ಒಂದು ಗಾಡಿಗರಾಗಲಿ ಒಂದು ಎದಕ್ಕರ ಒಂದು ಕಂಬಕ್ಕಾಗಲಿ ಫಿಕ್ಸ್ ಮಾಡಿಕೊಂಡು ಸ್ವಿಚ್ ಬಟನ್ ಬಂದ್ ಆಗೋ ಮಾಡ್ಕೊಂಡ್ರೆ ಭಾಳ ಅನುಕೂಲ ಆಗ್ತೈತಿ. ಮತ್ತು ಒಂದು ನೀವೆಷ್ಟು ನಮಗೆ ಸಹಕಾರ ಮಾಡ್ತೀರಿ ಅಷ್ಟು ನಿಮಗೆ ನಾವು ಸಹಕಾರ ಮಾಡ್ತೀವಿ.
ನೀವು ನಾವು ಹೇಳಿದ ಇನ್ಸ್ಟ್ರಕ್ಷನ್ ಏನು ಕೇಳಾರ್ದ ನಿಮಗೆ ತಿಳಿದಂಗೆ ನೀವು ಮಾಡಿದ್ರೆ ಮತ್ತು ನಾವು ಪ್ರತಿಯೊಂದಕ್ಕೂ ನೋಡಪ್ಪ ಕಾನೂನು ಹಿಂಗೆ ತಿಂತೀವಿ. ಆಯಿತಾ? ಅದಕ್ಕೆ ಹೇಳೋ ಇನ್ಸ್ಟ್ರಕ್ಷನ್ನು ಎಲ್ಲರಿಗೂ ಒಳ್ಳೇದಕ್ಕಾಗ್ಯದು. ಅದಾದ್ರ ಜೊತೆ ಕೆಲವೊಂದು ಇದೊಂದು ಬರ್ತೈತಿ, ಅದೊಂದು ನಿಮಗೆ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅದಕ್ಕೊಂದು ಗಣಪತಿಗೆ ಒಬ್ಬರನ್ನ ನಾವು ಪೊಲೀಸರು ನೇಮಿಸ್ತೀವಿ. ಸೊ ಪೊಲೀಸ್ ಅವರು ಇನ್ಸ್ಟ್ರಕ್ಷನ್ ಕೊಡೋದು ನಿಮ್ಮ ಒಳ್ಳೆಯದಕ್ಕೆ, ನಿಮ್ಮ ಒಂದು ಗಣಪತಿ ಸಲುವಾಗಿನೇ ನಾವು ಪೊಲೀಸ್ ಅವರು ನೇಮಿಸಿರ್ತೀವಿ. ಆ ಗಣಪತಿ ಸಂಬಂಧಪಟ್ಟಂಗೆ ಪ್ರೊಸೆಷನ್ ಇರಲಿ, ವಿಸರ್ಜನೆ ಇರಲಿ, ತರುವಾಗ ಪ್ರತಿಷ್ಠಾಪನೆ ಇರಲಿ, ಡೈಲಿ ಅದರದ್ದು ನೀವು ಪ್ರತಿಷ್ಠಾಪನೆ ಇಟ್ಟ ಮೇಲೆ 3 ದಿವಸನೋ 5 ದಿವಸನೋ ಏನು ಇಟ್ಕೊಂಡಿರ್ತೀರಿ, ಆ ಟೈಮಲ್ಲಿ ಏನೇನು ಡೈಲಿ ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೋ ನಿಮ್ಮ ಒಳ್ಳೆಯದಕ್ಕೆ, ಇವ್ರೇನು ಪೊಲೀಸರು ಹೇಳ್ತಾರೋ ಅನ್ನೋ ಲೆಕ್ಕದಾಗ ಬೇಡ. ನಾವು ಹೇಳೋ ಇನ್ಸ್ಟ್ರಕ್ಷನ್ ಯಾಕೆ ಹೇಳ್ತೀವಿ ಅಂತಂದ್ರೆ ನಾವೆಲ್ಲ ಬರೆದು ಇಡ್ತೀವಿ ಅದನ್ನ. ಹೇಳಿದ್ದು ಕೇಳ್ಯಾರೋ, ಹೇಳಿದ್ದು ಕೇಳಿಲ್ಲ. ಅದ್ರ ಸಲುವಾಗಿ ತಾವೆಲ್ಲರೂ ತಮಗೆ ಕಾಲಕ್ಕೆ ಕೊಡುವಂಥ ಇನ್ಸ್ಟ್ರಕ್ಷನ್ಗಳನ್ನ ಕಂಪಲ್ಸರಿ ಫಾಲೋ ಮಾಡಬೇಕು.